ಹೌದು. ಯಾವ ಯಾವ ಕಾರಣಗಳಿಂದ ವಿಚ್ಛೇದನವನ್ನ ಗುರುರಾಜ್ ಬಯಸಿದ್ದಾರೆ? ಇದು ಪಿಟಿಷನ್ ಯಾವ ಕಾರಣದಲ್ಲಿ ಹಾಕಿದೆ ಅಂತ ಹೇಳಿದ್ರೆ ಮೆಂಟಲ್ ಕ್ರೂಯಲ್ಟಿ ಮೇಲೆ, ಮೆಂಟಲ್ ಆ್ಯಂಡ್ ಫಿಸಿಕಲ್ ಕ್ರೂಯಲ್ಟಿ ಮೇಲೆ ಹಾಕಿದ್ದೀವಿ. ಅಂಡರ್ ಸೆಕ್ಷನ್ 13(1)(1)(1)A ಆಫ್ ದಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕ್ರೂಯಲ್ಟಿ ಗ್ರೌಂಡ್ ಮೇಲೆ ಹಾಕಿದ್ದೀವಿ ನಾವು. ಸರ್ ಕಂಪ್ಲೀಟ್ ಆಗಿ ಹೇಳಿ ಸರ್, ಪಿಟಿಷನ್ ಅಲ್ಲಿ ಏನೇನು ಮೆನ್ಷನ್ ಇದೆ? ಪಿಟಿಷನ್ ಆಲ್ಮೋಸ್ಟ್ 54 ಪೇಜ್ ಇದೆ. ಸೊ ಅದರಲ್ಲಿ ಏನಂತ ಹೇಳಿದರೆ, ಬಿಕಾಸ್ there are few grounds which we have mentioned in the divorce petition. One is adultery, where she is having an affair with other men, then ill treatment, then also insulting, then taking advantage of the family name and thereby trying to make money out of it. The various other grounds we have mentioned it in detail, and I will be sharing you the copy of the petition in detail. ಈಗ ಈ ಸದ್ಯಕ್ಕೆ ಕೋರ್ಟ್ ಅಲ್ಲಿ ಯಾವ ಪ್ರೊಸೀಡಿಂಗ್ಸ್ ಆಗಿದೆ, ಮುಂದೆ ಈ ಅರ್ಜಿ ಪ್ರೊಸೀಡಿಂಗ್ಸ್ ಇಂದ ಹೆಂಗ್ ನಡೀತಾ ಹೋಗುತ್ತೆ? ಸೊ ಈಗ ಅವ್ರಿಗೆ ಅರ್ಜಿ ನೀವು ನೋಟಿಸ್ ಹೋಗಿದೆ ಕೊಟ್ಟಿದ್ದ ಅನ್ನುವಂಥದ್ದು ನಮ್ಗಿರೋ ಮಾಹಿತಿ. ಅವ್ರು ನಮ್ಗಿನ್ನ ನೋಟಿಸ್ ಸಿಕ್ಕಿಲ್ಲ ಅನ್ನುವಂಥದ್ದು. ನೋಟಿಸ್ ಸಿಕ್ಕ ನಂತರ ವಾಟ್ ಪ್ರೊಸೀಜರ್ ವಿಲ್ ಬಿ ಗೋ? ನೋಟಿಸ್ ಇವತ್ತು ಇಶ್ಯೂ ಆಗಿದೆ. ಬಿಕಾಸ್ ಶಿ ವಿಲ್ ಗೆಟ್ ಇಟ್ ಐ ಥಿಂಕ್ ಇನ್ ಅನದರ್ 1 or 2 weeks from the court once it is issued. There are various procedures involved so far as the case is concerned. ಏನಂತ ಹೇಳಿದ್ರೆ, ಡಿವೋರ್ಸ್ ಪಿಟಿಷನ್ ಫೈಲ್ ಮಾಡೋ ಮುಂಚೆ ವಿ ಹ್ಯಾವ್ ಇಶ್ಯೂಡ್ ಅ ಲೀಗಲ್ ನೋಟಿಸ್, ಆ್ಯಂಡ್ ವಿ ಹ್ಯಾವ್ ಮೆನ್ಷನ್ ಇನ್ ದ ಲೀಗಲ್ ನೋಟಿಸ್ ಫಾರ್ ದ ಗ್ರೌಂಡ್ ವಿಚ್ ಯು ಆರ್ ಆಸ್ಕಿಂಗ್ ಫಾರ್ ಅ ಡಿವೋರ್ಸ್. ಬಿಕಾಸ್ ಫ್ಯಾಕ್ಟ್ ಇಸ್ ದ್ಯಾಟ್ ಅವರ ಮದುವೆ 2018 ಆಗಿತ್ತು. ದೆನ್ ದೆರ್ ಇಸ್ ಅ ಹ್ಯೂಜ್ ಏಜ್ ಡಿಫರೆನ್ಸ್ ಬಿಟ್ವೀನ್ ಟೂ ಆಫ್ ದೆಮ್. ವೆನ್ ಡ್ಯೂರಿಂಗ್ ದ ಟೈಮ್ ಆಫ್ ಮ್ಯಾರೇಜ್ ಐ ಥಿಂಕ್ ದೆರ್ ಆರ್ 4 or 5 years difference between them, and trying to take advantage of her degree or her education, she tried to take control over the family, which initially my client or Guru was unable to understand about that. Then which finally ultimately she induced him to invest in so many businesses. Finally all that such businesses were end up in what I can say loss. Then she wanted to do her IAS, very financed to go there and do IAS and all that, and she did not ಅಲ್ಲಿ IAS ಅಂತ ಮಾಡೋಕ್ಕೆ ಹೋದರು. IAS ಮಾಡ್ಲಿಕ್ಕೆ ಹೋಗಿ ಅಲ್ಲಿ 1-2 ದಿವಸ ಕ್ಲಾಸ್ಗೆ ಹೋದರು. ನಂತರ ಡೆಲ್ಲಿಗೆ ಹೋದರು. 2 ದಿವಸ ಕ್ಲಾಸಿಗೆ ಹೋಗಿ ಮತ್ತೆ ಕ್ಲಾಸಿಗೇನು ಹೋಗಿಲ್ಲ. ನಂತರ ಒಂದು ಬಿಸ್ನೆಸ್ ಮಾಡೋಕ್ಕೇನೋ ಇದು ಮಾಡಿದರು, ಬಿಸ್ನೆಸ್ ಕೂಡ ಇದಾಗಿಲ್ಲ. ಸೊ ಅದಾದ ನಂತರ ಪುನಃ ಇಲ್ಲಿ ಬಂದು ಇನ್ಸಲ್ಟ್ ಮಾಡೋಕ್ಕೆ ಶುರು ಮಾಡಿದರು. ನಮ್ಮದು ಗುರು ಹತ್ರ ಜಗಳ ಮಾಡೋದು. ಜಗಳ ಮಾಡಿಕೊಂಡು ಅವನದೊಂದು ಬಾಯ್ ಫ್ರೆಂಡ್ ಇದ್ದಾರೆ, ಭೈರಪ್ಪ ತಂದೆ. ದೇರ್ ಇಸ್ ಅ ಬಾಯ್ ಫ್ರೆಂಡ್ ಬೈ ನೇಮ್, ಐ ಫಾರ್ಗಾಟ್ ಹಿಸ್ ನೇಮ್. ಎನಿವೇಸ್ ಐ ಶೇರ್ ದ ಡ್ರಾಫ್ಟ್ ಪಿಟಿಷನ್ ನಾನು ಶೇರ್ ಮಾಡ್ತೀನಿ. ಅವನ ಮನೇಲಿ ಹೋಗಿ ನಿಲ್ಲೋದು, ರಾತ್ರಿ ಬೆಳಿಗ್ಗೆ ಹೊತ್ಕೊಂಡು ಬರೋದು. ಬೆಂಗಳೂರಿನಲ್ಲಿ ರಾಧಯ್ಯ, ಇಸ್ ನೇಮ್ ಇಸ್ ರಾಧಯ್ಯ, ಸಾರಿ ರಾಧಯ್ಯ, ಹುಡುಗ ರಾಧಯ್ಯ, ರಾಧಾ ಅಲ್ಲ ರಾಧಯ್ಯ. illegal relationship ಇತ್ತು, including other boys. Then she was before getting married to my client, ಅವರಿಗೊಂದು ಏನೋ ಬಿಸ್ನೆಸ್ ಇದು KSDT ಅಲ್ಲಿ HR ಆಗಿದ್ರು. ಅಲ್ಲಿ ಒಂದು ರಿಲೇಷನ್ಶಿಪ್ ಇದ್ದು. ಬಿಕಾಸ್ ಆಲ್ ದೀಸ್ ಈವೆಂಟ್ಸ್ ಏನೇನೋ ಇದೆಯಾ, ಬಿಕಾಸ್ ಇಟ್ ವಾಸ್ ಕಲ್ಮಿನೇಟೆಡ್ ಫೈನಲಿ ಹೇಟ್ರೆಡ್ನೆಸ್, ಆ್ಯಂಡ್ ಎಂಡ್ ಆಫ್ ಇಟ್ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಿ. ಹೌದು. ಎವಿಡೆನ್ಸ್ ಅಲ್ಲ, ಏನಾಗುತ್ತೆ, ಪಿಟಿಷನ್ ಹಾಕುವಾಗ ಇಟ್ ಇಸ್ ಓತ್ ಟು ಓತ್. ಬಿಕಾಸ್ ಎವಿಡೆನ್ಸ್ ಅಂತ ಹೇಳಿದ್ರೆ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಯಾರು ನೋಡಲ್ಲ. ಅವಳು ಏನು ಇವನ ಹತ್ರ ಹೇಳಿದಾರ, ಇವ್ನು ನಮ್ಮ ಹತ್ರ ಹೇಳಿದ್ದೀನಿ. ಇಟ್ ಈಸ್ ಓನ್ಲಿ ಒನ್ ಅ ಓತ್. ಆ್ಯಂಡ್ ಆಲ್ಸೋ ಐ ಡೋಂಟ್ ನೋ ವಾಟ್ ಎವಿಡೆನ್ಸ್ ಮೈ ಕ್ಲೈಂಟ್ ಇಸ್ ಗೋಯಿಂಗ್ ಟು ಬಿ. ಮದುವೆ ಆದ ಹೇಳಿದ್ದಾಳೆ, ಶಿ ಹ್ಯಾಸ್ ಅಡ್ಮಿಟೆಡ್ ಇಟ್. ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ನೋಟಿಸಲ್ಲಿ ಏನು ಡಿನೈ ಮಾಡಿಲ್ಲ ಅವಳು. ದೇರ್ ಇಸ್ ನೋ ಡಿನಯಲ್, ಆ್ಯಂಡ್ ಯು ಆರ್ ನರೇಟೆಡ್ ಎವ್ರಿಥಿಂಗ್ ಇನ್ ಡಿಟೇಲ್. ನಮ್ಮ ಪಿಟಿಷನ್ ಏನು ಹಾಕಿದ್ದೀವಿ ಅದರಲ್ಲಿ ಡಿಟೇಲ್ ಆಗಿ ನಾವು ನರೇಟ್ ಮಾಡಿದ್ದೀವಿ. ಹೌದು, ಅವ್ರದ್ದು ಒಂದು ಹೌದು.
ಕ್ಲೈಂಟ್ ಮೇಲೆ ನಿಮ್ಮ ಕ್ಲೈಂಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ ನನ್ನ ಕ್ಲೈಂಟ್ ಮೇಲೆ ನಮ್ಮ ನೋಟಿಸ್ ನಾನು ಏನು ಕಳಿಸಿದ್ದೀನಿ ಅದು ಡಿನೈ ಮಾಡಿದ್ದಾರೆ. ಆರೋಪ ಏನಿದೆಯಾ ಅವ್ರದ್ದು ಒಂದೇ ಆರೋಪ ಏನಂತ ಹೇಳಿದ್ರೆ ನನಗೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಇದೆ ಅಂತೇಳಿ. ಒನ್ ಅವರ್ ಕೋ ಆ್ಯಕ್ಟರ್ ವಿತ್ ಅವರ್, ಬಿಕಾಸ್ ಎನಿವೇಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಅವರ್ ನೇಮ್ ಬಿಕಾಸ್ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸೀನ್ ಇಟ್. ಆ ಕೋ ಆ್ಯಕ್ಟರ್ ಮೇಲೆ ಎಲಿಗೇಷನ್ ಮಾಡಿದ್ದಾರೆ ನಿಮ್ಮ ಎಫ್.ಐ.ಆರ್ ಇದೆ ಅಂತೇಳಿ. ಏನಂತ ಹೇಳಿದರೆ ಇದು ಮೂವಿಯಲ್ಲಿ ಏನೋ ಪಿಕ್ಚರಲ್ಲಿ ಆದ ಫೋಟೋಸ್ ಎಲ್ಲ ತೆಗೆದು ಅದು ಬೇರೆಯವ್ರಿಗೆ ಸರ್ಕ್ಯುಲೇಟ್ ಮಾಡಿ ನಿಮ್ಮ ಹತ್ರ ಇಂಟಿಮೇಟ್ ರಿಲೇಷನ್ಶಿಪ್ ಇದೆ ಅಂತೇಳಿ ಜನರಿಗೆ ಮಿಸ್ಗೈಡ್ ಮಾಡೋಕ್ಕೆ ನೋಡ್ತಾ ಇದ್ದಾಳೆ. ಮತ್ತೆ ಮೆಂಟಲಿ ತೊಂದರೆ ಕೊಟ್ಟಿದ್ದಾರೆ, ಮತ್ತೆ ಎಲ್ಲ ರೀತಿಯ ತೊಂದರೆಗಳು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇದೆ. ಹೌದು ಮೆಂಟಲ್ ಏನು ನಾನು ಅವ್ರು ಕೊಟ್ಟದ ನಮ್ಗೆ ಕೊಟ್ಟದ ಇವ್ರಿಗೆ ಶ್ರೀದೇವಿ ಅವ್ರಿಗೆ ಇವ್ರು ತುಂಬಾ ಟಾರ್ಚರ್ ಮಾಡಿದ್ದಾರೆ ಅಂತ ಕೂಡ ಇದೆ. ಅದು ಟಾರ್ಚರ್ ಮಾಡಿದ್ದಾರೆ ವಿಚ್ ಇಸ್ ನಾಟ್ ರೈಟ್, ಬಿಕಾಸ್ ಶಿ ಹ್ಯಾಸ್ ಟು ನರೇಟ್ ವಾಟ್ ಟೈಪ್ ಆಫ್ ಟಾರ್ಚರ್. ಬಿಕಾಸ್ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ. ಅದರಲ್ಲಿ ಬಿಸ್ನೆಸ್ ಮಾಡುವಾಗ ಶಿ ವಾಂಟೆಡ್ ಟು ಕಮ್ ಇನ್ ಆಸ್ ಅ ಪಾರ್ಟ್ನರ್ ಆ್ಯಂಡ್ ದೆರ್ ಆರ್ ಮೋರ್ ದೆನ್ ಅರೌಂಡ್ 3 crores rupees ಟ್ರಾನ್ಸ್ಫರ್ಡ್ ಫ್ರಮ್ ದ್ಯಾಟ್ ಅಕಾಡೆಮಿ ಟು ಅವರ್ ಅಕೌಂಟ್. ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಅವರ ಪರ್ಸನಲ್ ಅಕೌಂಟಿಗೆ ಹೋಗಿದೆ. ಅಮೌಂಟ್ ಎಷ್ಟು ಸರ್? ಆಲ್ಮೋಸ್ಟ್ ಮೋರ್ ದೆನ್ 3 ಕೋಟಿ ಅವರ ಪರ್ಸನಲ್ ಅಕೌಂಟಿಗೆ ಹೋಗಿದೆ. ಹೌದು, ಅಕಾಡೆಮಿಯಿಂದ ಹೋಗಿದೆ. ಅದಾದ ನಂತರ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್, ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತೇಳಿ. ಅದರಿಂದ ಕೂಡ ಇಲ್ಲೀಗಲಿ ಮನಿ ಅವ್ರ ಅಕೌಂಟ್ಗೆ ಅವ್ರು ಇದು ಮಾಡಿದ್ದಾರೆ. ಯಾವ ರೀತಿ ಮೆಂಟಲ್ ಹರಾಸ್ಮೆಂಟ್ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಇನ್ಫ್ಯಾಕ್ಟ್ ನಾನು ಡ್ರಾಫ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೌ ವಿ ಆರ್ ಬೀಯಿಂಗ್, ನನ್ನ ಕ್ಲೈಂಟ್ ಹೇಗೆ ಮೆಂಟಲ್ ಎರೇಸ್ ಆದ, ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಫ್ಯಾಮಿಲಿ ನೇಮ್, ಈಸ್ ಇಮೇಜ್, ಎಲ್ಲ ಟೈಮಲ್ಲಿ ಥ್ರೆಟ್ ಮಾಡೋದು, ನಿನ್ನನ್ನು ಬಿಡಲ್ಲ, ನಾನು ಮೀಡಿಯಾಕ್ಕೆ ಹೋಗ್ತೀನಿ, ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಸುಳ್ಳಲ್ಲ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ಐ ವಿಲ್ ಬ್ರಿಂಗ್ ಯು ಟು ದ ನಿನಗೆ ದಾರಿಗೆ ತಂದುಬಿಡ್ತೀನಿ. ಈ ಥರ ಎಲಿಗೇಷನ್ಸ್ ಫ್ರಾಮ್ ದ ಡೇ ಒನ್ ಆಫ್ ದಿ ಮ್ಯಾರೇಜ್ ಕಂಟಿನ್ಯೂ. ಆ್ಯಂಡ್ ಇಷ್ಟೆಲ್ಲ ಮನಿಯೆಲ್ಲ ಆಲ್ಮೋಸ್ಟ್ ಅರೌಂಡ್ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದರಿಂದ ಅಕಾಡೆಮಿಯಿಂದ ಹೋದ ಮನೆಯಿಂದ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಸೈಟ್, ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ. ಎಲ್ಲ ಅಕಾಡೆಮಿದು ಮನಿ. ಇವಾಗ US-ಗೆ ನನ್ನೊಟ್ಟಿಗೆ ಒಳ್ಳೆಯ ರಿಲೇಷನ್ ಇದ್ದರೆ ನನ್ನನ್ನು ಬಿಟ್ಟು US-ಗೆ ಹೋಗ್ತಾ ಇರಲಿಲ್ಲ ಅವಳು. US-ಗೆ 1 ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳು ಹೇಳಿ US-ಗೆ ಹೋಗಿ ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಸರ್ ಅವ್ರು ಹೇಳಿದ್ದಾರೆ ಹಾಂ. ಇವ್ರೇ ಫೋರ್ಸ್ಫುಲ್ ಕಳಿಸ್ಕೊಟ್ರು. ಅವಳು ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಮಾಸ್ಟರ್ಸ್ ಇನ್ ಬಿಸ್ನೆಸ್, ಶೀಸ್ ಇನ್ MBA. MBA ಸಮ್ ಮಾಸ್ಟರ್ಸ್ ಇನ್ ಎಜುಕೇಷನ್ ಅಂತ ಏನೋ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಖರೀದಿ ಮಾಡಿ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ದಾರೆ. ಹಾಂ, ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಮತ್ತೆ ಬೆಂಗಳೂರು ಅಪಾರ್ಟ್ಮೆಂಟ್, ಮೈಸೂರಲ್ಲಿ ಒಂದು 20 ಸೈಟ್ಸ್. 20 ಸೈಟ್ಸ್ ಲೇಔಟ್ ಅದು ಗೊತ್ತಿಲ್ಲ ನನಗೆ, ಮಾಡಿರ್ಲಿಕ್ಕೂ ಸಾಕು. ಬಿಕಾಸ್ ಇಲ್ಲಿಂದ ಕೋಟಿಗಟ್ಟಲೆ ಹಣ. ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ ಅವ್ರನ್ನೇನಾದ್ರು ಕರೆದು ಮಾತುಕತೆ ಮಾಡಿ ಅಥವಾ ಸರಿಯಾಗಿ ಹೋಗಿ ಅನ್ನುವಂಥದ್ದು ಏನಾದ್ರು ಒಂದು ಅಜಿ ಥರದ್ದು ಏನಾದ್ರು ಆಗಿತ್ತಾ ಈ ಮೊದಲು? ಅಲ್ಲ, ಮಾತುಕತೆ ಏನಂತ ಹೇಳಿದರೆ ಶಿ ವಾಸ್ ನಾಟ್ ವಿಲ್ಲಿಂಗ್ ಫಾರ್ ಎನಿ ಟಾಕ್. ಬಿಕಾಸ್ ಅದಕ್ಕಿಂತ ಮುಂಚೆ ಏನಂತ ಹೇಳಿದರೆ ಅವಳು ಅಕಾಡೆಮಿ ಬಿಟ್ಟು ಹೋಗುವಾಗಲೂ ಶಿ ಸೆಡ್ ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ವಿತ್ ಯು, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟೇ ವಿತ್ ಯು. ನಮ್ಮ ಗುರು ಇನ್ಸಿಸ್ಟಿಂಗ್ ಫಾರ್ ಅ ಫ್ಯಾಮಿಲಿ. ಆ ಟೈಮಲ್ಲಿ ಏನು ಹೇಳ್ತಾಳೆ, ನನಗೆ ಮನಸ್ಸಿಲ್ಲ ನಿನ್ನ ಹತ್ರ ಫ್ಯಾಮಿಲಿ ಮಾಡೋಕ್ಕೆ ಅಂತ ಹೇಳ್ತಾಳೆ. US-ಗೆ ಹೋದ ನಂತರ ತುಂಬ ಡಿಸ್ಕಷನ್ ಆಗ್ತಾ ಇರುತ್ತೆ ಇವ್ರ ಮುಂಚೆ. ಅವಳೇನು ಹೇಳ್ತಾಳೆ, ನೀನು US-ಗೆ ಬಂದು ಸೆಟ್ಲಾಗು, ನಾನು ನನ್ನ ಮಕ್ಕಳಿಗೆ ಕರ್ನಾಟಕದಲ್ಲಿ ಬೇಡ US-ಅಲ್ಲಿ ಮಾತ್ರ ಅಂತೇಳಿ US-ಗೆ ಫೋರ್ಸ್ ಮಾಡ್ತಾಳೆ. ನನ್ನ ಕ್ಲೈಂಟ್ ಹೇಳ್ತಾರೆ, ನಂದು ಕೆರಿಯರ್ ಇಲ್ಲಿದೆ, ನಾನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ಬರೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಏನು ಹೇಳ್ತಾಳೆ, ನೀನು ಬರೋದಿದ್ರೆ ತೊಂದರೆ ಇಲ್ಲ, ನಾನು ನನ್ನ ಬಾಯ್ ಫ್ರೆಂಡ್ ರಾಧಾನಿಂದ ಸ್ಪರ್ಮ್ ಡೊನೇಟ್ ತಗೊಳ್ತೀನಿ, ಅದರ ಮೇಲೆ ನಾನು IVF-ಅಲ್ಲಿ ನಾನು ಚೈಲ್ಡ್ ಮಾಡಿಕೊಂಡು ನನ್ನ ಸಂಸಾರ ನಡೆಸ್ಕೊಳ್ತೀನಿ, ನೀನು ಬೇಡ ಅಂತೇಳಿ. ದೀಸ್ ಆರ್ ಆಲ್ ಮೆಂಟಲ್ ಕ್ರೂಯಲ್ಟೀಸ್, ದೀಸ್ ಆರ್ ಆಲ್ ಹ್ಯುಮಿಲಿಯೇಷನ್ಸ್ ವಿಚ್ ಐ ಸಫರ್ಡ್. ನಮ್ಮ ಕ್ಲೈಂಟ್ ಏನೋ ಸಫರ್ ಆಗಿದ್ದಾನೆ. ನಾನು ಡ್ರಾಫ್ಟ್ ಶೇರ್ ಮಾಡ್ತೀನಿ, ಎವ್ರಿಥಿಂಗ್ ವಿ ಆರ್ ನರೇಟೆಡ್ ದೇರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಎವ್ರಿಥಿಂಗ್ ಇಸ್ ದೇರ್. ಯಾರ ರಾಧಾನ ಮದುವೆ ಮುಂಚೆನೂ ಬಾಯ್ ಫ್ರೆಂಡ್, ಮದುವೆ ಮುಂಚೆನೂ ಅವನು ಬಾಯ್ ಫ್ರೆಂಡ್ ಆಗಿದ್ದ. ಆ ರಾಧಾಯ ಜೊತೆ ಏನಂತ ಹೇಳಿದರೆ ಇವರು ಎಲ್ಲ ಪಿಕ್ನಿಕ್ ಎಲ್ಲ ಹೋಗುವಾಗ ಶಿ ಯೂಸ್ ಟು ಇನ್ಸಿಸ್ಟ್ ರಾಧಾಯ ಕೂಡ ಬರಬೇಕಂತೇಳಿ ನಮ್ಮೊಟ್ಟಿಗೆ. ರಾಧಾಯ ಬಂದರೆ ಮಾತ್ರ ಬರ್ತೀನಿ ಅಂತ. ರಾಧಾಯ ಬರದಿದ್ದರೆ ಇದು ಮಾಡೋದು, ಫೋರ್ಸ್ ಮಾಡೋದು ಅವನನ್ನು ಕರೀಲಿಕ್ಕೆ. ಅವನು ಬಂದ ನಂತರ ಏನು ಮಾಡೋದು ಅಂತ ಹೇಳಿದರೆ
ಬೆಳಿಗ್ಗೆ ಇಬ್ಬರು ನಮ್ಮ ಗುರು ಮತ್ತು ಇವಳು ಶ್ರೀದೇವಿ ಮನೆ ರೂಮಲ್ಲಿದ್ದರೆ ಅವನು ಹೇಳುವ ಮುಂಚೆ ಅವನು ಮತ್ತು ರಾಧಯ್ಯ ದಿ ಯೂಸ್ ಟು ಗೋ ಫಾರ್ ಅ ವಾಕ್. ಎಲ್ಲಿಯಾದರೂ ಊಟ ಮಾಡುವಾಗ ಶಿ ಯೂಸ್ ಟು ನೆವರ್ ಸಿಟ್, ನನ್ನ ಗುರು ನಂತ ಬಿಸೈಡ್ಸ್ ಅವರು ಶಿ ನೆವರ್ ಇಸ್ ಟು ಸಿಟ್. ಅದಾದ ನಂತರ ಏನಾಯಿತು, ಇವಾಗ ರಾಧಯ್ಯ ಮದುವೆ ಆದ, ಫ್ಯೂ ಮಂತ್ಸ್ ಬ್ಯಾಕ್ ಈ ಗಾಟ್ ಮ್ಯಾರಿಡ್. ಆ್ಯಂಡ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಏನಾಯಿತು, ಇವಳು ಒಂದು ವಾರ ನನ್ನ ಮನೆಯಲ್ಲಿದ್ದು ಯಾರ ಹತ್ರನೂ ಮಾತಾಡಿಲ್ಲ, ಊಟನೂ ತಿಂದಿಲ್ಲ. ಅದಾದ ಏನಿತ್ತು, ರಾಧಯ್ಯನ ಹೆಂಡತಿ ಯಾವಾಗ ಹೊರಗಡೆ ಹೋಗ್ತಾಳ, ಇವಳು ಅವನನ್ನು ಮೀಟ್ ಆಗ್ತಾಯಿತ್ತು. ಈಗ ಏನಾಗಿದೆ, ಅವಳ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಹೊರಗೆ ಬರುತ್ತೆ ಅಂಥೇಳಿ ನನ್ನ ಮೇಲೆ ಸುಮ್ಮನೆ ಎಲಿಗೇಷನ್, ನಾನು ಸಪ್ತಮಿ ಜೊತೆ ಕೋ-ಆಕ್ಟರ್ ಜೊತೆ ನನಗೆ ರಿಲೇಷನ್ಶಿಪ್ ಇದೆ ಅಂತೇಳಿ ಎಲಿಗೇಷನ್ ಮಾಡ್ತಾ ಇದ್ದಾಳೆ. ದಿಸ್ ಈಸ್ ನಥಿಂಗ್ ಬಟ್ ಆ್ಯನ್ ಆಫ್ಟರ್ ಥಾಟ್. ನಾನು ನೋಟಿಸ್ ಇಶ್ಯೂ ಮಾಡಿದ ನಂತರ ಈ ಥರ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾ ಇದ್ದಾರೆ, ನನ್ನ ಕ್ಲೈಂಟ್ ಮೇಲೆ. ಯಾವುದು ಅದು ಗೊತ್ತಿಲ್ಲ ನನಗೆ. ಬಿಕಾಸ್ ಸಿ ಒನ್ ಸಂಬಡಿ ಈಸ್ ಅ ಪಬ್ಲಿಕ್ ಫಿಗರ್ ಆರ್ ಅ ಸೋಷಲ್ ಪರ್ಸನ್, ಫಿಲ್ಮಲ್ಲಿ ನಿಮ್ಗೆ ಗೊತ್ತಿದೆ ಆ್ಯಕ್ಟ್ ಮಾಡುವಾಗ ದೇರ್ ಮೈ ಬಿ ಇಂಟಿಮೇಟ್ ಸೀನ್ಸ್. ಸಂಬಡಿ ಟೇಕಿಂಗ್ ಫೋಟೋ ಆಫ್ ದ್ಯಾಟ್ ಆ್ಯಂಡ್ ಸೇಯಿಂಗ್ ದಟ್ ಯು ಆರ್ ಹ್ಯಾವಿಂಗ್ ಅನ್ ಅಫೇರ್, ಐ ಡೋಂಟ್ ನೋ, ಐ ಆಮ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಅಫೇರ್ ಇಸ್. ನೋಟಿಸ್ ರೀಚ್ ಆಗಿದೆ, ಅವ್ರು ರಿಪ್ಲೈ ಮಾಡಿದ್ದಾರೆ ಕೋರ್ಟಿಂದ. ಇವತ್ತು ಕೋರ್ಟಿಂದ ನೋಟಿಸ್ ಇವತ್ತು ಇಶ್ಯೂ ಆಗಿದೆ, ಇನ್ನೊಂದು ವಾರದೊಳಗಡೆ ನೋಟಿಸ್ ರೀಚ್ ಆಗುತ್ತೆ. ನಾವು ಪ್ಯಾಚಪ್ ಅಂತ ಹೇಳಿದ್ರೆ, ಬಿಕಾಸ್ ನಮ್ಮ ಕ್ಲೈಂಟ್ ಎಲ್ಲ ಇಬ್ಬರನ್ನು ನೋಡುವಾಗಲೂ ಅವಳ ರಿಪ್ಲೈಯಲ್ಲಿ, ಅವರ ಲೀಗಲ್ ನೋಟಿಸಲ್ಲಿ ತುಂಬ ಸಲ ಹೇಳಿದ್ದಾಳೆ ಅವಳು, ನನಗೆ ಬೇಡ. ಬಿಕಾಸ್ ಇಬ್ಬರು ಒಟ್ಟಿಗಿದ್ರೆ ತೊಂದರೆ ಇಲ್ಲ. ಬಿಕಾಸ್ ನಾನು ಗಂಡ ಆದರೆ ಐ ಕ್ಯಾನ್ ಸ್ಟೇ ವಿತ್ ಒಂದು ಹುಡುಗಿ ಜೊತೆ, ನನಗೆ ನನ್ನ ಹೆಂಡತಿ ಜೊತೆ ಹೊಂದಾಣಿಕೆ ಆಗ್ಬೋದು. ಬಿಕಾಸ್ ಐ ಆಮ್ ನಾಟ್ ಬೀಂಗ್ ಇನ್ಸಲ್ಟೆಡ್. ನನಗೆ ಇನ್ಸಲ್ಟು, ಹ್ಯುಮಿಲಿಯೇಷನ್, ಮತ್ತು ದೆರ್ ಇಸ್ ನೋ ಕಾಂಪೆಟಬಿಲಿಟಿ, ಡೌಟಿಂಗ್. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್. ಬಿಕಾಸ್ ಈವನ್ ಇದು ಪ್ಯಾಚಪ್ ಆದರೂ ಶಿ ಹ್ಯಾಸ್ ಟು ಲೀವ್ ಅವರ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ವಿಚ್ ಶಿ ಈಸ್ ನಾಟ್ ವಿಲ್ಲಿಂಗ್. ಅಂದ್ರೆ ಟೋಟಲ್ ಈಗ ಅಕಾಡೆಮಿ ಅಂತ ದುಡ್ಡು ತಗೊಂಡು ಹೋಗಿದ್ದಾರೆ ಅಂದ್ರೆ ಇಡೀ ಅವರ ಫ್ಯಾಮಿಲಿಯಿಂದ ಅಥವಾ ಗುರುರಾಜ್ ಕಡೆಯಿಂದ ಹಣ ಅಥವಾ ಇವ್ರ ಫ್ಯಾಮಿಲಿಯಿಂದ ಹಣ ಎಷ್ಟು ತಗೊಂಡು ಹೋಗಿದ್ದಾರೆ? ಆಲ್ಮೋಸ್ಟ್ 4 ಕೋಟಿ ಚಿಲ್ಲರೆ ಹಣ, 4.5 ಕೋಟಿ ಚಿಲ್ಲರೆ ಹಣ ಹೋಗಿದೆ. ನಂದು ನಮ್ಮ ಫ್ಯಾಮಿಲಿ ಪರ್ಸನಲ್ ಪ್ರಾಪರ್ಟೀಸ್ ಬ್ಯಾಂಕಿಗೆ ಮಾರ್ಗೇಜ್ ಆಗಿದೆ. ನಾವು ಇವಾಗ ಆ ಲೋನ್ ಪೇ ಮಾಡ್ತಾ ಇದ್ದೀವಿ. ಮತ್ತು ರೀಸೆಂಟ್ಲಿ ಮೊನ್ನೆ 2 ವಾರ ಮುಂಚೆ ಆಲ್ಮೋಸ್ಟ್ 7 ಲಕ್ಷ ರೂಪಾಯಿ ಕೂಡ ನಮ್ಮ ಅಕಾಡೆಮಿಯಿಂದ ಇಲ್ಲಿಗಲಿ ಅವರು ಶ್ರೀದೇವಿ ತಂಗಿದ್ದಾರಲ್ಲ ವಿಜಯಲಕ್ಷ್ಮಿ, ಅವ್ರ ಅಕೌಂಟ್ಗೆ ಇಲ್ಲಿಗಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪ್ರಾಪರ್ಟಿ ಯಾವುದು ಮಾರ್ಗೇಜ್ ಮಾಡಿದ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಡೀಲಿಂಗ್ ವಿತ್ ದ್ಯಾಟ್. ಮಾರ್ಗೇಜ್ ಫ್ಯಾಮಿಲಿ ಪ್ರಾಪರ್ಟೀಸ್, ಇವರ ಪರ್ಸನಲ್ ಲೋನ್ ಇದೆ, ಫ್ಯಾಮಿಲಿ ಪ್ರಾಪರ್ಟೀಸ್ ಮಾರ್ಗೇಜ್ ಆಗಿದೆ. ಆಲ್ಮೋಸ್ಟ್ ಅರೌಂಡ್ 4.5 crores ಅಕಾಡೆಮಿಯಿಂದ ಅವಳು ಸೈಫನ್ ಮಾಡಿ ಹೋಗಿದ್ದಾಳೆ. ಅಕಾಡೆಮಿ ಮತ್ತು ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಎರಡರಿಂದ ಅವ್ರು ಲೋನ್ ತಗೊಂಡಿದ್ದಾರೆ. ಸರ್ ಅವ್ರು ಹೇಳಿದ್ದಾರೆ, ನಾನು ಇದ್ದಾಗಲೇ ಮನೆಗೆ ಸಹನಟಿಯನ್ನ ಕರ್ಕೊಂಡ್ಬರ್ತಿದ್ರು, ಜೊತೆಗೆ ಅನ್ಎಂಪ್ಲಾಯ್ ಆಗಿದ್ರು, ಮದುವೆಗೂ ಮುಂಚೆ ಅವ್ರಿಗೆ ಕರಿಯರ್ ಮೇಲೆ ಫೋಕಸ್ ಇರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲ, ಸಹನಟಿಯನ್ನು ಮದುವೆ ಮುಂಚೆ ಕರ್ಕೊಂಡು ಬಂದೇ ಇಲ್ಲ ಅವರು. ಸೋ ಫಾರ್ ಆಸ್ ಐ ಆಮ್ ಕನ್ಸರ್ನ್, ನಾನು ಏನು ಹೇಳಿದೆ ಅಂತ ಹೇಳಿದರೆ, ನಮ್ಮ ಪೆಟಿಷನಲ್ಲಿ ಆದರೆ ಅವರ ರಿಪ್ಲೈಯಲ್ಲಿ ಕೂಡ ಅದಿಲ್ಲ, ನರೇಷನ್ ಇಲ್ಲ, ನಾನು ಸಹನಟಿಯನ್ನು ಕರ್ಕೊಂಡು ಬಂದಿದ್ದೀನಿ ಅಂತೇಳಿ. ಸರ್ ಈಗ ಇಬ್ರು ಸೇಮ್ ಆರೋಪಗಳು. ಹೌದು. ಮಾಡಿದ್ದಾರೆ, ಹಾಂ. ಇದೇನು ಒಬ್ರಿಗೊಬ್ರು ಏನು ಆರೋಪಗಳನ್ನ ಮಾಡ್ಕೊಳ್ತಾ ಇರೋದು ಇದು ನಿಜನಾ? ಅಲ್ಲ, ನಮ್ಮ ಕ್ಲೈಂಟಿಗೆ FIR ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಅವರ ರಿಪ್ಲೈ ನೋಟಿಸಲ್ಲಿ ಅವ್ರು ಹೇಳ್ತಾರೆ, ನನ್ನ ಕ್ಲೈಂಟ್ ಇಂದ ಪ್ರಾಬ್ಲಮ್ ಇದೆ, ಅವರು ಸೆಕ್ಷುವಲಿ ಅಟ್ರಾಕ್ಟಿವ್ ಸೆಕ್ಷುವಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ನಮ್ಮ ಕ್ಲೈಂಟಿಗೆ. ಆ್ಯಂಡ್ ಅದು ನನ್ನ ಕ್ಲೈಂಟ್ಗೆ ಇದ್ದರೆ ಹೌ ಕ್ಯಾನ್ ಈ ಸೇ ದಟ್ ಅವನಿಗೆ FIR ಇದೆ ಅಂತೇಳಿ? ಸರ್ ಈಗ ನೀವು ಹೇಳ್ತಾ ಇದ್ದೀರಾ ಶ್ರೀದೇವಿ ಅವ್ರಿಗೆ ಮದುವೆ ಮುಂಚೆನೇ ಅಫೇರ್ ಇತ್ತು, ಹಾಂ. ಹೌದು. ಅವಾಗ ಯಾಕೆ ಮಾತಾಡಲಿಲ್ಲ? ಈಗ ಅವ್ರ ಬಗ್ಗೆ ಕೇಳಿ ಬಂದಾಗ ಯಾಕೆ ಇದೆಲ್ಲ ಇತ್ತು? ಹಾಂ, ಅದು ಇಂಪಾರ್ಟೆಂಟ್ ಕ್ವೆಶ್ಚನ್. ಆಮೇಲೆ ಅದು ಅಷ್ಟೇ ಸರ್, ಟ್ರಿಪ್ ಹೋದಾಗ ಎಲ್ಲ ಕಡೆ ಓಕೆ. ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲ, ಈಗ ಯಾಕೆ? ಏನಾಯಿತು, ದೆರ್ ಆರ್ 2 things. ನಾನು ಮದುವೆ ಆದ ನಂತರ ಇವಳು ಸರಿಯಾಗಿ ಬೋಧಿಸಿ, ಮದುವೆ 2015 ನಮ್ಮದು 2016 ಇವ್ರದ್ದಿಬ್ಬರದ್ದು ಭೇಟಿ ಆಗುತ್ತೆ. ಭೇಟಿಯಾದ ನಂತರ ಏನಾಗುತ್ತೆ, ಇವಳು ಟ್ರೈ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ರಿಲೇಷನ್ಶಿಪ್ ಆ್ಯಂಡ್ ವೀಕ್ನೆಸ್ ಆಫ್ ದ ಫ್ಯಾಮಿಲಿ, ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ನೋಡ್ತಾಳೆ.
ಆವಾಗ ಏನಾಗುತ್ತೆ, ಇನ್ವಾಲ್ವ್ ಮಾಡುವಾಗ ಅವಳೇ ಕಂಟ್ರೋಲ್ ತಗೊಳ್ಳಿಕ್ಕೆ ನೋಡ್ತಾಳೆ ಎಂಟೈರ್ ಫ್ಯಾಮಿಲಿದು. ಫ್ಯಾಮಿಲಿ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಆಸ್ಕ್ ಟು ಕೀಪ್ ಅರ್ ಅಸೈಡ್. ದೆನ್ ಏನು ಮಾಡ್ತಾಳೆ, ಮೆನಿಪ್ಯುಲೇಟ್ ಮಾಡಿ somehow she took advantage of Yuvraj Kumar. Though his Parvatama Rajkumar said, though his parents said that she is not a good girl, don't go ahead, he took a risk in his life and he married her. He was aware of that manipulation, but still he was, ಅವನಿಗೆ ಏನು ಹೋಪ್ ಇತ್ತು ದಟ್ ಅವಳು ಸರಿ ಆಗ್ತಾಳೆ ಅಂತ ಒಂದು ದಿವಸ. ಏನಂತ ಹೇಳಿದ್ರೆ ಫೈನಲಿ ರಿಕ್ವೆಸ್ಟ್ ಮಾಡಿದೆ, ನಾವು ಒಂದು ಫ್ಯಾಮಿಲಿ ಇಟ್ಕೊಳ್ಳೋ, ಮಗು ಮಾಡ್ಕೊಳ್ಳೋ ಅಂತೇಳಿ. ಫಾರ್ ವಿಚ್ ಅವಳು ರೆಡಿ ಇರಲಿಲ್ಲ. ನನಗೆ ಮಗು ಬೇಡ, ನನಗೆ US ಅಲ್ಲಿ ಮಾತ್ರ ಮಗು ಬೇಕು, ಇಲ್ಲಿ ಮಗು ಆದರೂ ನಿನ್ನ ಮನೆಯಲ್ಲಿ ನಾನು ಇರೋಕ್ಕೆ ಬಿಡಲ್ಲ, ನಿನ್ನ ಮನೆಯಲ್ಲಿ ಮಗು ಬೆಳಿಬಾರ್ದು, ಇಲ್ಲಾಂದರೆ ಅದು ನಿನ್ನ ಥರ ಆಗುತ್ತೆ, ನಿನ್ನ ಅಣ್ಣನ ಥರ ಆಗುತ್ತೆ ಅಂತ ನನಗೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡಿದರು. ಅದಾದ ನಂತರ ಇಲ್ಲಿಗಲಿ ಅಲ್ಲಿ ಹೋಗಿ ಅಲ್ಲಿ ನಂತರ ನಾನು ಪುನಃ ಫೋರ್ಸ್ ಮಾಡುವಾಗ, ಬೇಡ ನಿಂದು ಮಗು ಬೇಡ, ನಾನು ರಾಧಾನ ಜೊತೆ ಅವನು ಸ್ಪರ್ಮ್ ತಗೊಂಡು IVF ಮುಖಾಂತರ ನಾನು ಮಗು ಮಾಡ್ಕೊಳ್ತೀನಿ ಅಂತ. ದಿಸ್ ಈಸ್ ವಾಟ್ ಶಿ ಹಸ್ ಸೆಡ್. ಇದೆಲ್ಲವೂ ಮಾಡಿಸ್ತಾ ಇರೋದು ಆ ನಟಿ, ಖ್ಯಾತ ನಟಿ, ಆಕೆಯ ಮದುವೆ ಆಗೋದಕ್ಕೋಸ್ಕರ ಇದೆಲ್ಲವೂ ಕೂಡ ನಡೀತಾ ಇದೆ, ಹಿಂಗೆಲ್ಲವೂ ಆಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇಲ್ಲ ಅದು ಸುಳ್ಳು. ಆ ಖ್ಯಾತ ನಟಿ ಯಾರಂತಲೂ, ಅವಳು ಒಂದು ಮೋರ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಮನೆಗೆ ಬರ್ತಾ ಇದ್ನು ಅಂತೇಳಿ. ಯಾರಾದರೂ ನನ್ನ ಮನೆಗೆ ಬಂದರೆ, ನನ್ನ ಕೋ ಆ್ಯಕ್ಟರ್ ಅವ್ರು ನನ್ನ ಯಾರನ್ನಾದ್ರು ನಾನು ಕರ್ಕೊಂಡು ಹೋದರೆ, ಡಸಂಟ್ ಮೀನ್ ದಟ್ ನನಗೆ ಎಫ್ಐಆರ್ ಇದೆ ಅಂತೇಳಿ. ಈಸ್ ಬೀಯಿಂಗ್ ಓಪನ್. ಅವಳು ಇದ್ದರು, ಇವಳು ಬಂದಿದ್ದಾಳೆ. ಹೌ ಶಿ ಕೇಮ್ ಟು ನೋ? ಅವಳು ಕೂಡ ಇದ್ರಲ್ವಾ. ನಾನು ಒಂದು ಹುಡುಗಿಯನ್ನು ಮನೆ ಕರ್ಕೊಂಡು ಹೋದರೆ ನನ್ನ ಕೋ ಆ್ಯಕ್ಟರನ್ನು ಹೇಗೆ ಅಡಲ್ಟ್ ಹೇಗಾಗುತ್ತೆ, ಇಲ್ಲ ನನಗೆ ಎಫ್ಐಆರ್ ಅಂತ ಹೇಗೆ ಪಾಯಿಂಟ್ ಮಾಡ್ತಾರೆ? ಹಾಂ, ನಾನು ಇಂಟರ್ವ್ಯೂ ಅಂತ ಬಂದಾಗ ವಿದೇಶದಿಂದ ಬೆಂಗಳೂರು ಬಂದಾಗ ಹೋಟೆಲ್ ರೂಮ್ನಲ್ಲಿ ಇಬ್ರು ಸ್ನೇಹಶೀಲವಾಗಿರುವಾಗ ಇಲ್ಲ ಅದು ಸುಳ್ಳು. ಅದು ಸುಳ್ಳು. ಸರ್, ರಾಜ್ಕುಮಾರ್ ಅಕಾಡೆಮಿ FIR ಆಗಿದೆ ಅಂತ ಆಗಿಲ್ಲ. ಅದು ನನ್ನ ನಾಲೆಜಲ್ಲಿಲ್ಲ. ಏನು ಎಫ್ಐಆರ್ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ನನ್ನ ನಾಲೆಜಲ್ಲಿಲ್ಲ. ಈಗ ಕ್ರೌರ್ಯ ಅಂತ ಮೆನ್ಷನ್ ಇದೆಯಲ್ಲ, ಯಾವ ರೀತಿ ಕ್ರೌರ್ಯ ಅಂದ್ರೆ ಏನಾದರೂ ಹೊಡೆಯೋದಾ, ಆ ರೀತಿ ಏನಾದರೂ ಹೊಡೆದು ಆ ಥರ ಏನಾದರೂ ಮಾಡಿದ್ರೆ ಏನಾದರೂ ಹೊಡೆಯುವುದಲ್ಲ, ಇದು ಮೆಂಟಲ್ ಕ್ರೂಯಲ್ಟಿ ಮತ್ತು ಅಡಲ್ಟ್ರಿ, ಇಲ್ಲಿಗಲ್ ಅಫೇರ್ಸ್, ಬೇರೆಯವ್ರಿಗೆ ಎಫ್ಐಆರ್ ಇಟ್ಕೊಂಡಿರೋದು, ನನ್ನನ್ನು ಎಲ್ಲ ಟೈಮ್ ಕಂಪೇರ್ ಮಾಡೋದು ಬಾಯ್ ಫ್ರೆಂಡ್ ಜೊತೆ. ರಾಧಾ ಅವನ ಫಿಸಿಕ್ ಚೆನ್ನಾಗಿದೆ, ಅವನು ನನಗೆ ನೀನು ಏನಿಲ್ಲ, ನೀನು ಜನ ವೇಸ್ಟ್, ನೀನು ಆ ರಾಧಾ ಚೆನ್ನಾಗಿದ್ದ, ಅವನ ಫಿಸಿಕ್ ನೋಡು, ನೀನು ಆ ಥರ ಆಗಬೇಕು, ನನಗೆ ಇನ್ಸಲ್ಟ್ ಮಾಡೋದು ಎಲ್ಲಿ ಅಂತ ಹೇಳಿ ಎಲ್ಲ ಟೈಮ್. ನಾನು ಬೆಡ್ರೂಮಲ್ಲಿ ಈವನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಅಫೇರ್ ಫಿಸಿಕಲ್ ರಿಲೇಷನ್ಸ್ ವಿತ್ ದರ್, ಆ ಟೈಮಲ್ಲಿಯೂ ನೀನು ಹಲ್ಲು ಉಜ್ಕೊಂಡು ಬಂದಿಲ್ಲ, ನಿನ್ನ ಹಲ್ಲು ಇದು ವಾಸನೆ ಬರುತ್ತೆ, ನೀನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೊಂಡು ಬಾ, ಈ ಥರ ಇನ್ಸಲ್ಟ್ ಒಂದಲ್ಲ ಒಂದು ಎವ್ರಿ ಟೈಮ್. whenever I wanted to get physical with her, I've been insulted every time, or I've been pushed away. ಅಲ್ಲ, ಗಂಡ ಹೆಂಡತಿ ಅಂತ ಹೇಳಿದಾಗ ಅವಳದು ಏಜ್ ಏನು ಇವತ್ತು 35 ವರ್ಷ ಆಗಿದೆ. ನಾನು ಅವಳನ್ನು ಮದುವೆ ಆಗಿದ್ದೀನಿ. ನನಗೆ ಫ್ಯಾಮಿಲಿ ಬೇಕು. ಅವಳು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ. ನನಗೆ ಸುಮ್ಮನೆ ಎಲಿಗೇಷನ್ ಮಾಡ್ತಾಳೆ. ನಾನು ಮದುವೆ ಆದ ನಂತರ ಇಫ್ ಐ ಡೋಂಟ್ ಹ್ಯಾವ್ ರಿಲೇಷನ್ಶಿಪ್ ವಿತ್ ದರ್, ಇಫ್ ಐ ಡೋಂಟ್ ಹ್ಯಾವ್ ಗೆಟ್ ಫಿಸಿಕಲ್ ವಿತ್ ದರ್, ದೆನ್ ವಾಟ್ ಈಸ್ ದಟ್? ನಾನು ಯಾಕೋಸ್ಕರ ಅವಳ ಮದುವೆ ಆಗಬೇಕು? ಅಲ್ಲ, ಡಿವೋರ್ಸ್ ಬೇಕಂತ ನಾವು ಹೇಳಿದ್ದೀವಿ. ಅವಳು ಕೂಡ ಡಿವೋರ್ಸ್ ಬೇಕಂತ ಮುಂಚೆ ಹೇಳಿದ್ದಾಳೆ. ಬ್ರೇಕಪ್ ಅಂತೇಳಿ ಮೇಲ್ಸ್ ಇದೆ, ಮೆಸೇಜಸ್ ಇದೆ, ಇದು ನಡೆಯಲ್ಲ ಅಂತೇಳಿ. ಇವಾಗ ಏನಂತ ಹೇಳಿದರೆ, ಶಿ ವಾಂಟ್ ಎಕ್ಸ್ಟ್ರಾರ್ಷನ್. ಏನಂತ ಹೇಳಿದರೆ, ಎಷ್ಟು ಹಣ ಬರುತ್ತೆ ಅಷ್ಟು ಬರಲಿ ಅಂತೇಳಿ ಎಕ್ಸ್ಟ್ರಾರ್ಷನ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಲ್ಲ, 6 ತಿಂಗಳು ಅದು ಮ್ಯೂಚುವಲ್ ಕನ್ಸೆಂಟಲ್ಲಿ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದರಲ್ಲಿ ವೇಟಿಂಗ್ ಪೀರಿಯಡ್ ಇಲ್ಲ. ಯಾಕಂದರೆ ಸೆಕ್ಷನ್ 13 ನಾವು ಹಾಕಿದ್ದೀವಿ. ಆಗಿರುವಾಗ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನೋಟಿಸ್ ಇಶ್ಯೂ ಆಗುತ್ತೆ, ನಂತರ ಮೀಡಿಯೇಷನ್ ಇರುತ್ತೆ. ಮೀಡಿಯೇಷನ್ ಆದ ನಂತರ ಎವಿಡೆನ್ಸ್ ಸ್ಟೇಜ್, ಎವಿಡೆನ್ಸ್ ಆದ ನಂತರ ಆರ್ಗ್ಯುಮೆಂಟ್, ನಂತರ ಜಡ್ಜ್ಮೆಂಟ್. ಎಂಟೈರ್ ಪ್ರೋಸೆಸ್ ಆಲ್ಮೋಸ್ಟ್ ಒಂದು. ಅವಳು ರಿಪ್ಲೈಲಿ ಏನು ಹೇಳಿಲ್ಲ, ನನ್ನ ಗಂಡ ಬೇಕಂತೇಳಿ. ಅಲ್ಲ, ಅವಳು ಏನು ಹೇಳ್ತಾಳೆ, ನಾನು ಫಸ್ಟ್ ಲೀಗಲ್ ನೋಟಿಸ್ ಮೇಯಲ್ಲಿ ಕಳಿಸಿದೆ. ಆಗ ರಿಪ್ಲೈ ಕೊಡ್ತಾಳೆ ಏನಂತ ಹೇಳಿದರೆ, ನಾನು ಮೆಂಟಲ್ ಸ್ಟೇಟ್ ನಂದು ಸರಿ ಇಲ್ಲ, ನನಗೆ 3 ತಿಂಗಳು ಟೈಮ್ ಕೊಡಿ. ನಾನು ಅವನ ಅಡ್ವೊಕೇಟ್ ಮುಖಾಂತರ, ಮೈಸೂರು ಅಡ್ವೊಕೇಟ್ ಮುಖಾಂತರ ರಿಪ್ಲೈ ಕೊಡ್ತಾರೆ. ನನಗೆ ನಂದು ಮೈಂಡ್ ಸರಿ ಇಲ್ಲ, ನನಗೆ ರಿಪ್ಲೈ ಕೊಡೋಕೆ ಆಗಲ್ಲ, ಇವಾಗ ನಂದು ಎಜುಕೇಷನ್ ಗ್ರ್ಯಾಜುಯೇಷನ್ ಆಗ್ತಾ ಇದೆ, 3 ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾಳೆ. ನಾವು ಇಮಿಡಿಯೇಟ್ಲಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತೀವಿ.
ಡಿವೋರ್ಸ್ಗೆ ಅಪ್ಲೈ ಮಾಡುವ 2 ದಿವಸ ಮುಂಚೆ ಇನ್ನೊಂದು ಡೀಟೇಲ್ ನೀವು ಹೇಳಿದ್ರಲ್ಲ ನೋಟಿಸ್ ಬಂದಿದೆ ಅಂತೇಳಿ ಆ ನೋಟಿಸ್ ಸಿಗುತ್ತೆ. 3 ತಿಂಗಳು ಸರಿ ಇಲ್ಲದವ್ರು ಮೆಂಟಲಲ್ಲಿ 3 ತಿಂಗಳು ಬ್ಯುಸಿ ಇದ್ದವಳು ಹೇಗೆ ವಿದಿನ್ 15-20 ಡೇಸ್ ಒಳಗಡೆ ರಿಪ್ಲೈ ಕೊಟ್ಟು ರಿಪ್ಲೈಯಲ್ಲಿ ಏನಂತ ಹೇಳಿದ್ರೆ ನನ್ನ ಮೇಲೆ ಓನ್ಲಿ ಎಲಿಗೇಷನ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಅವ್ರ ಮೇಲೆ ಅಲಿಗೇಷನ್ ಇದಕ್ಕೆ ಆಗಿಲ್ಲ ಅನ್ನುವಂತ ಉತ್ತರ ಕೊಡೋ ಪ್ರಯತ್ನಗಳಾಗಿಲ್ಲ. ಇಲ್ಲ ಇಲ್ಲ ಅಂದ್ರೆ indirectly she ಹಾಂ ಎಕ್ಸೆಪ್ಟೆಡ್ ವಾಟ್ ಎವರ್ ನಾನು ಹೇಳಿದ್ದೀನಿ ಎಕ್ಸೆಪ್ಟ್ ಮಾಡಿದ್ದಾರೆ. ಆಗಿರುವಾಗ 3 ತಿಂಗಳು ಇದ್ದವಳು ಸಡನ್ಲಿ ಒಂದು 20-25 ದಿವಸ ಒಳಗಡೆ ಪುನಃ ರಿಪ್ಲೈ ಕೊಡ್ತಾಳೆ. ಅಲ್ಲ ಸರ್, ಇದಕ್ಕೆ ಇಲ್ಲ ನನ್ನ ಗಂಡನೇ ಬೇಕು ಅಂತ ಆದ್ರೆ ಅವರು ನಿಂತ್ರಿ ಏನಾಗುತ್ತೆ ಮುಂದೆ? ಅಲ್ಲ ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ಬರ ಹೊಂದಾಣಿಕೆ. ಇವಾಗ ನನಗೆ ಬೇಡ ಅಂತ ಹೇಳಿದ್ರೆ ನೀವು ಫೋರ್ಸ್ ಮಾಡಿ ಅವಳು ಬರ್ತಾಳೆ. ಹೊಂದಾಣಿಕೆ ಇಲ್ಲದಿದ್ರೆ ಏನು ಫ್ಯಾಮಿಲಿ ದರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಟುಗೆದರ್. ಅಲ್ಯೂಮಿನಿ ಪರ್ಮನೆಂಟ್ ಅಲ್ಯೂಮಿನಿ ತಗೊಳ್ಬೇಕು ಅಥವಾ ಏನಾದ್ರು ತಗೋಬೇಕು ಅನ್ನೋದಾದ್ರೆ ಆ ಟೈಮಲ್ಲಿ ನನಗೆ ಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟು ಜೀವನಾಂಶ ಕೇಳುವಂತದ್ದು ಅಥವಾ ಏನಾದ್ರು ಮಾಡೋ ಪ್ರಯತ್ನಗಳಿದೆ. ಹಂಗಾದ್ರೆ ಏನಾಗುತ್ತೆ ಅಲ್ಲ ಅದಕ್ಕೂ ನಾನೇನು ಹೇಳ್ತೀನಿ, ಈ ಫ್ಯಾಮಿಲಿ ನೇಮ್ ಏನಿದೆಯಾ ಅದನ್ನು ಅಡ್ವಾಂಟೇಜ್ ತಗೊಂಡು ಇವರು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅವರು ಬಂದು ನನಗೂ ಬೇಡ ಅಂದ್ರೆ ಲೈಕ್ ಮ್ಯೂಚುವಲ್ ಆಗುತ್ತೆ. ಏನಂತ ಹೇಳಿದ್ರೆ ಅವ್ರದ್ದು ಕೆಲವು ಇಮೇಲ್ ಇದೆ, ನಿನ್ನನ್ನು ಬಿಡಲ್ಲ, ನಾನು ನಿನಗೆ ಸುಲಭದಲ್ಲಿ ಡಿವೋರ್ಸ್ ಕೊಡೋಕೆ ಬಿಡಲ್ಲ, ನೋಡಿ ನಿನಗೆ ದಾರಿಗೆ ತರ್ತೀನಿ ಅಂತ ಹೇಳಿದ್ದಾರೆ. ಈ ತರ ಥ್ರೆಟ್ ಮಾಡಿರೋದು ಮೆಸೇಜ್ ಆಗಲಿ ಫೋನ್ ಆಗಲಿ ಆ ಥರದ್ದು ಏನಾದ್ರು ಕಾನ್ವರ್ಸೇಷನ್ ಮೆಸೇಜ್ ಇದೆ, ಮೆಸೇಜಸ್ ಇದೆ ನಮ್ಮ ಹತ್ರ, ಮೆಸೇಜಸ್ ಇದೆ. Message ಇದೆ. They are pressuring to divorce. ಅಂದ್ರೆ ಇವರೇ ಡಿವೋರ್ಸ್ ಬಲವಂತವಾಗಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನಾವು ಪ್ರೆಷರ್ ಮಾಡಿಲ್ಲ. See, we are ಎಲ್ಲ ನಡವಳಿಕೆಗಳು ಕೂಡ ನೀವು ಡಿವೋರ್ಸ್ ಅಪ್ಲಿಕೇಶನ್ ಮೂವ್ ಮಾಡ್ಲಿಕ್ಕೆ ಒಂದು ಪ್ರೆಷರೈಸ್ ಆಯ್ತು ಅನ್ನೋದು. ಇಲ್ಲ ನಾವೇನು ಪ್ರೆಷರ್ ಮಾಡಿಲ್ಲ. ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಇವಾಗ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾಳೆ ದಟ್ ನಾನು ಫೋರ್ಸ್ ಮಾಡಿ ಕಳಿಸಿದ್ದೀನಿ ಅಂತೇಳಿ. ಬಟ್ ಏನಂತ ಹೇಳಿದರೆ ನನಗೆ ಗೊತ್ತಿಲ್ಲದೆ ಎಜುಕೇಷನ್ ಲೋನ್ ತಗೊಂಡು ನಾನು ಇವಾಗ EMI ಅವಳ ಎಜುಕೇಷನ್ ನಾನು EMI ಪೇ ಮಾಡ್ತಾ ಇದ್ದೀನಿ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಇಷ್ಟು ಹಣ ಬೇಕು ಅಂತ ಏನೋ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ಬೇಕಂತೇಳಿ ಡಿಮಾಂಡ್ ಮಾಡಿಲ್ಲ. ಬಟ್ ಎಂಡ್ ಆಫ್ ದ ಡೇ ಡಿಮಾಂಡ್ ಈಸ್ ಮನಿ ಅಷ್ಟೇ. ಇಲ್ಲಿವರೆಗೆ ತೆಗೆದುಕೊಂಡು ಹೋಗಿರೋ 4 ಕೋಟಿಗೆ ಅದನ್ನ ರೀಎಂಬರ್ಸ್ ಮಾಡುವಂಥದ್ದು ಅದು ಪಾರ್ಟ್ನರ್ಶಿಪ್ ಫರ್ಮ್, ಅದರಲ್ಲಿ ನಾವು ಸಪ್ರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಸೂಟ್ ಆಲ್ರೆಡಿ ಫೈಲ್ ಮಾಡಿದ್ದೀವಿ. ಒಂದು 7 ಲಕ್ಷ ಇಲ್ಲಿಗಲ್ಲೇ ಟ್ರಾನ್ಸ್ಫರ್ ಆಗಿತ್ತು. ಆ್ಯಂಡ್ ಏನೇನೋ ಮನಿ ಇವಾಗ ಹೋಗಿದೆಯಾ ಫರ್ಮಿಂದ, ಅದಕ್ಕೆ ಫರ್ಮ್ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಇದು ಒಂದು 2 ವರ್ಷ ನಡೀಬೋದು. ಕಂಟೆಸ್ಟ್ ಆದರೆ 2 ವರ್ಷ ನಡೀಬೋದು, ಹೇಳಲಿಕ್ಕಾಗಲ್ಲ. ಡಿಪೆಂಡಿಂಗ್ ಆಗುತ್ತೆ ಹೌ ದ ಕೇಸ್ ಪ್ರೊಸೀಡ್ಸ್, ಸಿಟ್ಟಿಂಗ್ಸ್ ಅದೆಲ್ಲ ಡಿಪೆಂಡ್ಸ್ ಆನ್ ದ ಪ್ರೊಸೀಡಿಂಗ್ಸ್. ಬೇರೆ ಏನು ಡೌಟ್ ಇದೆಯಾ? ಸರ್, ಇದೀಗ ಕ್ರೌರ್ಯ ಅಂತ ಮೆನ್ಷನ್ ಆಗಿದೆಯಲ್ಲ, ಈ ಕ್ರೌರ್ಯ ಅಂತ ಬಂದಾಗ ಬೇಗ ಡಿವೋರ್ಸ್ ಸಿಗುತ್ತಾ ಹೇಗೆ ಅಂತ ಹೇಳಿ? ಅಲ್ಲ ಅದು ಇರ್ಬೋದಲ್ಲ ಬೇಗ ಸಿಗಲಿ ಅನ್ನೋ ಉದ್ದೇಶದಿಂದ ಈ ತರ? ಇಲ್ಲ ಸಿ ಅಂಡರ್ ಸೆಕ್ಸ್ ಇದು ಏನು ಕ್ರೂಯಲ್ಟಿ ಇಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್. ಅದು ಬೇಗ ಸಿಗುತ್ತೆ ಲೇಟ್ ಆಗುತ್ತೆ ಏನಿಲ್ಲ, ಆ ಥರ ಏನಿಲ್ಲ. ಪ್ರೂಫ್ ಇದೆ ನಮ್ಮ ಹತ್ರ ಪ್ರೂಫ್ ಇದೆ. ನಮ್ಮ ಹತ್ರ ಇಮೇಲ್ಸ್ ಇದೆ, ಇಮೇಲ್ ಕಮ್ಯುನಿಕೇಷನ್ಸ್ ಇದೆ, ಏನೇನು ಅವಳು ಮಾಡಿದ್ರು, ಹೇಗೆ ಹಣ ಸ್ವೈಫನ್ ಆಗಿದೆ ಅಂತೇಳಿ. ಮತ್ತು ಮದುವೆ ಆಗುವ ಮುಂಚೆ ಅವಳ ಓನ್ ಫ್ರೆಂಡ್ ಅವಳಿಗೆ ಇನ್ಸಿಸ್ಟ್ ಮಾಡೋದು, ನೀನು ಯಾಕೆ ಪಾಪ ಹುಡುಗನ ಲೈಫ್ ಹಾಳು ಮಾಡ್ತೀಯಾ ಅಂಥೇಳಿ ಅವಳಿಗೆ ಇನ್ಸಿಸ್ಟ್ ಮಾಡಿ ಅವಳಿಗೆ ಮೆಸೇಜ್ ಕಳ್ದಲ್ಲ. ಓನ್ ಫ್ರೆಂಡ್ ಅವಳು ಆ ಮೆಸೇಜ್ ನಮ್ಮ ಕ್ಲೈಂಟಿಗೆ ಯುವರಾಜ್ ಕಳಿಸ್ತಾರೆ, ಗುರುರಾಜ್ಗೆ. ಆ ಮೆಸೇಜ್ ಕೂಡ ನಮ್ಮ ಹತ್ರ ಇದೆ. ಪಾಪ ಚಿಕ್ಕ ಹುಡುಗನದು ಲೈಫ್ ಹಾಳು ಮಾಡಬೇಡ, ನೀನು ಏನು ಮಾಡ್ತಾ ಇದೆಯಾ, ನೀನು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತೇಳಿ ಶಿ ಅಡ್ವೈಸಸ್ ಅವರ್ ಓನ್ ಫ್ರೆಂಡ್, ಯಾರು ಶ್ರೀದೇವಿ ಫ್ರೆಂಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.